ಬೆಳಗಾವಿ ಜಿಲ್ಲೆಯ ಮಾಧ್ಯಮದ ಬಂಧುಗಳೇ, ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಒಂದು ಉಗ್ರ ಸ್ವರೂಪವನ್ನು ಪಡೆದುಕೊಳ್ಳುವಂಥ ಕಾಲ ಸನ್ನಿಹಿತವಾಗಿದೆ. ಡಿಸೆಂಬರ್ 10ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಮಂಗಳವಾರ ದಿವಸ ಲಕ್ಷಾಂತರ ಪಂಚಮಸಾಲಿಗಳು ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ ವಕೀಲರ ಮುಂದಾಳತ್ವದಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಟ್ಯಾಕ್ಟರಿ ರ್ಯಾಲಿ ಮೂಲಕವಾಗಿ ವಿಧಾನಸೌಧಕ್ಕೆ ಮುತ್ತಿ ಹಾಕುವಂಥ ಭಾಳ ದೊಡ್ಡ ಹೋರಾಟವನ್ನು ಇವತ್ತು ಕೈಗೊಳ್ಳಬೇಕು ಅಂತೇಳಿ ಈಗಾಗಲೇ ನಾವು ತೀರ್ಮಾನ ಕೈಗೊಳ್ಳಾಗಿದೆ. ಅದರ ಅಂಗವಾಗಿ ಇವತ್ತು ಮಾಧ್ಯಮಗೋಷ್ಠಿ ಕರ್ತೀವಿ. ಮಾಧ್ಯಮಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜ ಮುಖಂಡರಿಗೂ ಮತ್ತೊಮ್ಮೆ ಶರಣಗಳನ್ನು ಸಲ್ಲಿಸ್ತಾ, ನಿಮಗೆಲ್ಲ ಗೊತ್ತಿರೋ ಹಾಗೆ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರನ ಕರೆದು ಮಾತಾಡ್ತೀವಿ ಅಂತೇಳಿ ಮಾಧ್ಯಮದಲ್ಲಿ ಗೊತ್ತಿರೋ ಹಾಗೆ ಕಳೆದ ಅಧಿವೇಶನದಲ್ಲೇ ಮಾತು ಕೊಟ್ಟಿದ್ದರು. ಅದು ಇವತ್ತಿನವರೆಗೂ ಕರೆದು ಮಾತಾಡೋ ಪ್ರಯತ್ನವನ್ನು ಮಾಡಲಿಲ್ಲ. ಯಾವಾಗ ನಮ್ಮ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ತಿನ ಭಾಳ ದೊಡ್ಡ ಸಮಾವೇಶವನ್ನು ಬೆಳಗಾವಿಯಲ್ಲಿ ಮಾಡಿದಾಗ ನಮ್ಮ ವಕೀಲರ ಹೋರಾಟಕ್ಕೆ ಮಾಡಿದ ಮಾನ್ಯ ಮುಖ್ಯಮಂತ್ರಿಗಳು ಅಕ್ಟೋಬರ್ 18ನೇ ತಾರೀಕಿಗೆ ತಮ್ಮ ಗೃಹ ಕಚೇರಿಯಲ್ಲಿ ಭಾಳ ದೊಡ್ಡ ಸಭೆಯನ್ನು ಮಾಡಿದರು. 2 ತಾಸು ತುಂಬ ಚೆನ್ನಾಗಿ ಮುಕ್ತವಾಗಿ ಚರ್ಚೆ ಮಾಡಿದರು. ನಮ್ಮ ವಕೀಲರು ಸಹ ಸಮಾಜದ ಜನರ ಪರವಾಗಿ ಸಮರ್ಥನವಾಗಿರ್ತಕ್ಕಂಥ ವಾದ ಮಂಡನೆ ಮಾಡಿದರು. ಆದರೆ ವಿಷಾದನೀಯ ಸಂಗತಿ ಅಂದರೆ ಅವತ್ತು ಮುಖ್ಯಮಂತ್ರಿಗಳಿಂದ ಯಾವ ಭರವಸೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ, ಯಾವ ಸ್ಪಂದನೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ, ಆ ಸ್ಪಂದನೆ ಸಿಗಲಿಲ್ಲ. ಅವರು ಉಪಚುನಾವಣೆಗಳನ್ನ ನೆಪ ಮಾಡಿಕೊಂಡು ಶಿಗ್ಗಾಂವ್, ಸೊಂಡೂರು, ಚನ್ನಪಟ್ಟಣ ಉಪಚುನಾವಣೆಯ ನೆಪ ಮಾಡಿಕೊಂಡು ಇಲ್ಲ ನೀತಿ ಸಂಹಿತೆ ಐತಿ ನಾವು ಮಾಡಲಿಕ್ಕೆ ಬರಲ್ಲ ಅಂತ ನಾವು ಹೇಳಿದ. ನೀತಿ ಸಂಹಿತೆ ನವಂಬರ್ 23ಕ್ಕೆ ಮುಗಿಯುತ್ತೆ. ಮುಗಿದ ಮೇಲೆ ನಿಮ್ಮ ಸಮಾಜದ ಮೀಸಲಾತಿ ವಿಚಾರದಲ್ಲಿ ನಾವು ನ್ಯಾಯವನ್ನು ಕೊಡ್ತೀವಿ ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡಲಿಲ್ಲ. ನಮ್ಮ ಸಮಾಜದ ಶಾಸಕರುಗಳು, ನಮ್ಮ ಸಮಾಜದ ವಕೀಲರು ಪರಿಪರಿಯಾಗಿ ಮನವಿ ಮಾಡಿಕೊಂಡ್ರು, ನೀವೊಂದು ಭರವಸೆ ಕೊಡ್ರಿ, ಇಷ್ಟು ದಿನದೊಳಗೆ ಮಾಡಿಕೊಡ್ತೀವಿ ಅನ್ನುವಂಥ ಒಂದು ಸ್ಪಷ್ಟ ಭರವಸೆನ ತಾವು ಕೊಡ್ರಿ. ಹಿಂದೆ ಯಡಿಯೂರಪ್ಪನವರು ಭರವಸೆ ಕೊಟ್ಟಿದ್ರು 6 ತಿಂಗಳು, ಬೊಮ್ಮಾಯಿಯವರು 3 ತಿಂಗಳು ಭರವಸೆ ಕೊಟ್ಟಿದ್ರು. ಒಂದು ಭರವಸೆಯನ್ನು ಕೊಡೋದು ಕೆಲಸ ಮಾಡಿ ನಮ್ಮ ಜನರಿಗೆ, ಇಲ್ಲ ನಾವು ಟೈಮ್ ಬಾಂಡ್ ಮಾಡೋಕ್ಕೆ ಬರಲ್ಲ ಅಂತ ನೇರವಾಗಿ ಹೇಳಿದ್ರು. ಕೊನೆಯ ಪಕ್ಷ ಸೆಂಟ್ರಲ್ OBC ರೆಕಮೆಂಡೇಷನ್ ಮಾಡಿರಿ, ಅದಕ್ಕೆ ಯಾವುದೇ ಅಡೆತಡೆಗಳಿಲ್ಲ. ಎಲ್ಲ ಲಿಂಗಾಯತ ಒಳಪಂಗಡಗಳನ್ನು ಕೇಂದ್ರ OBC ಮೀಸಲಾತಿಗೆ ಸೇರ್ಪಡೆಗೊಳಿಸುವಂಥ ಒಂದು ಗಟ್ಟಿ ತೀರ್ಮಾನ ತೆಗೆದುಕೊಳ್ಳ್ರಿ. ಅದಕ್ಕಂತ ಯಾವುದೂ ಸಮಯ, ಅದು ಕಾನೂನು ಅಡೆತಡೆನೇ ಇಲ್ಲ, ಏನೇ ಇಲ್ಲ. ಅದಕ್ಕೆ ಕೇವಲ ಇಲ್ಲಿಂದ ಶಿಫಾರಸು ಮಾಡುವಂಥದ್ದು. ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಹೋರಾಟ ಮಾಡಿ ನ್ಯಾಯವನ್ನು ಪಡಿತೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆಯೂ ಸಹ ಚಕಾರ ಮಾತಾಡಕ್ಕೆ ಕಡಿಲ್ಲ, ಸ್ಪಂದನೆ ಮಾಡೋಕ್ಕೆ ಕಡಿಲ್ಲ. ಇದಾದ ನಂತರ ನಮ್ಮ ಮೀಟಿಂಗಾಗಿ 2 ದಿನಗಳ ನಂತರದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ದಲಿತ ಸಮುದಾಯಗಳ ಒಳ ಮೀಸಲಾತಿ ಸಭೆ ಕರೆದು ಕ್ಯಾಬಿನೆಟಲ್ಲಿ ಮೀಟಿಂಗ್ ಮಾಡಿ 3 ತಿಂಗಳೊಳಗೆ ನಾವು ವರದಿ ಪಡ್ಕೊಂಡು ನಿಮ್ಮ ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸ್ತೀವಿ ಅಂತ ಭರವಸೆ ಕೊಟ್ಟು ನಾವು ಭಾಳ ಸಂತೋಷಪಟ್ಟಿವಿ. ಮತ್ತು ಅವರಿಗೆ ಯಾವ ರೀತಿ ಮಾಡಿದ್ರು ಅದೇ ರೀತಿ ಪಂಚಮಸಾಲಿಗಳಿಗೂ ಸಹ ಉಪಚುನಾವಣೆ ನೆಪ ಮಾಡ್ಕೊಂಡು ಹೇಳಾರ್ದೇ ನಾವು ಇಷ್ಟು ದಿನದೊಳಗೆ ಸಭೆ ಮಾಡ್ತೀವಿ ಸ್ವಾಮೀಜಿ, ಇಷ್ಟು ದಿನದಾಗೆ ನಾವು ವರದಿ ತೆಗೆದುಕೊಂಡು ಮೀಸಲಾತಿಯನ್ನು ಘೋಷಣೆ ಮಾಡ್ತೀವಿ ಅಂತೇಳಿ ಒಂದು ಭರವಸೆ. ಕೊನೆಯ ಪಕ್ಷ ಇಷ್ಟು ದಿನದಲ್ಲಿ ವರದಿ ಪಡ್ಕೊಂಡಾದರೂ ನಾವು ಮಾಡ್ತೀವಿ ಅಂತಂದು ಸಹ ಹೇಳುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಿಲ್ಲ. ಅವತ್ತೇ ಸಾಯಂಕಾಲ 4 ಗಂಟೆಗೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ನಾವೆಲ್ಲ ಹೋರಾಟಗಾರರು ಕೂಡಿ ತೀರ್ಮಾನ ತೆಗೆದುಕೊಂಡ್ವಿ, ಇವರು ಬೆಳಗಾವಿ ಬಂದೇ ಬರ್ತಾರೆ. ಬೆಳಗಾವಿ ಬಂದ ಸಂದರ್ಭದಲ್ಲಿ ನಮ್ಮ ಆಕ್ರೋಶವನ್ನು, ನಮ್ಮ ನೋವನ್ನು ವ್ಯಕ್ತಪಡಿಸೋಣ. ಉದ್ದೇಶ ಇಷ್ಟೇನಪ್ಪ ಅಂದರೆ, ಹಿಂದೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದಾಗೂ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೀವಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಸುವರ್ಣ ವಿಧಾನಸೌಧ ಮುಂಭಾಗದಲ್ಲಿ ರಾಜ್ಯ ಮಟ್ಟ ಉಪವಾಸ ಸತ್ಯಾಗ್ರಹ ಮಾಡೀವಿ. ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗ ಹೋರಾಟ ಮಾಡೀವಿ. ಈ ಮುಖ್ಯಮಂತ್ರಿ ಇದ್ದಾಗ ಕಳೆದ ಬಾರಿ ಹೋರಾಟ ಮಾಡೋ ಪ್ರಯತ್ನ ಮಾಡಿದಾಗ ಅವರೇ ಕರೆಸಿ ಮಾತುಕತೆ ಮಾಡಿದ್ರು. ಈ ಸಾರಿ 10ನೇ ತಾರೀಕು ಲಕ್ಷಾಂತರ ಪಂಚಮಸಾಲಿಗಳು ನಮ್ಮ ಅಡ್ವೊಕೇಟ್ ಪರಿಷತ್ತಿನ ಮುಂದಾಳತ್ವದಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಟ್ಯಾಕ್ಟರಿ ರ್ಯಾಲಿ ಮೂಲಕವಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ತೀರ್ಮಾನವನ್ನು ಈಗಾಗಲೇ ಬೆಂಗಳೂರು ನಡೆದ ಸಭೆಯಲ್ಲಿ, ಹುಬ್ಬಳ್ಳಿ ನಡೆದ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಆ ಕಾರಣಕ್ಕೆ ಮಾಧ್ಯಮದ ಮೂಲಕ ನಾನೆಲ್ಲ ನಮ್ಮ ಸಮಾಜ ಬಂದು ಹೇಳಿಕ್ಕೆ ಇಚ್ಛೆಪಡ್ತೀನಿ, ಇದು ಹೋರಾಟ ಗಟ್ಟಿ ನಿರ್ಧಾರ. ಸೂರ್ಯಚಂದ್ರ ಹುಟ್ಟದ ಎಷ್ಟು ಸತ್ಯವೋ 10ನೇ ತಾರೀಕು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ನಮ್ಮ ನೋವನ್ನು ವ್ಯಕ್ತಪಡಿಸಿ ಮೀಸಲಾತಿನ ಪಡೆಯೋದು ಅಷ್ಟೇ ಸತ್ಯ. ಯಾವುದೇ ವದಂತಿಗಳಿಗೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಗಾಸಿಪ್ ಸುದ್ದಿಗಳಿಗೆ ಒಳಗಾಲಾರ್ದೇ ಭಾಳ ಜನ ವಕೀಲರು ಅಥವಾ ಟ್ಯಾಕ್ಟರ್ಗಳನ್ನ ತಡೀತಾರೆ, ಪೊಲೀಸರು ಬಂಧಿಸ್ತಾರೆ, ಏನೋ ತಪ್ಪು ಸುದ್ದಿ ಬಿದೆ. ಅದು ಯಾವುದಕ್ಕೂ ಅಂಜಕ್ಕೆ ಹೋಗಬೇಡಿ. ಚೆನ್ನಮ್ಮನ ವಂಶಜರು ನಾವು. ಅಂಥ ಬ್ರಿಟಿಷರ ಲಾಠಿ ಏಟಿಗೆ ಬೂಟಿ ಏಟಿಗೆ ಅಂಜಲಾದಂಥ ಜನ ನಾವು. ಸಮಾಜಕ್ಕೋಸ್ಕರವಾಗಿ ಅಹಿಂಸಾತ್ಮಕವಾದಂಥ ಹೋರಾಟ ಮಾಡಿ ನ್ಯಾಯ ಪಡಲಿಕ್ಕೆ ನೀವೆಲ್ಲರೂ ಗಟ್ಟಿಯಾಗ್ರಿ. ಯಾವುದೇ ಮಾತುಗಳನ್ನು, ಯಾವುದೇ ಬೆದರಿಕೆಗಳಿಗೆ ಹೋಗ್ಲಾರ್ದೆ ನಮ್ಮ ಗುರುಗಳು ಏನು ಸಂದೇಶ ಕೊಡ್ತಾರೆ ಆ ಸಂದೇಶವನ್ನು ಪಾಲಿಸೋದು ಅಷ್ಟೇ ನಿಮ್ಮ ಗುರಿಯಾಗಿರಲಿ. ನೀವು ಮಾಡುವಂಥ ಹೋರಾಟ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಹೋರಾಟ. ಜನಪ್ರತಿನಿಧಿಗಳು ಅಧಿಕಾರದಲ್ಲಿ ಇದ್ದಾಗ ಒಂದು ರೀತಿ ಮಾಡ್ಬೋದು, ಅಧಿಕಾರ ಇಲ್ಲದೇ ಇರದೆ ಮಾಡ್ಬೋದು, ಅವರ ಮನಸ್ಥಿತಿ ಬದಲಾವಣೆ ಆಗ್ಬೋದು. ಆದರೆ ನಿಮ್ಮ ಮನಸ್ಥಿತಿ ಯಾವ ಕಾರಣಕ್ಕೂ ಬದಲಾವಣೆ ಆಗೋದು ಬೇಡ. ಈ ಪ್ರಾಮಾಣಿಕವಾದಂಥ ಹೋರಾಟವನ್ನು, ನ್ಯಾಯಯುತವಾದಂಥ ಹೋರಾಟವನ್ನು ಕೋಟ್ಯಾಂತರ ಪಂಚಮಸಾಲಿ ನಮ್ಮ ಮೇಲೆ ಭರವಸೆ ಇಟ್ಕೊಂಡು ಬೆಂಬಲ ಕೊಟ್ಟರಲ್ಲ, ಆ ಬೆಂಬಲವನ್ನು ಮನಸ್ಸಲ್ಲಿ ಹಿಡ್ಕೊಂಡು
ನ್ಯಾಯ ಪಡೆಯುವಂಥ ಹಿನ್ನೆಲೆ ಒಳಗೆ ತಾವೆಲ್ಲರೂ ಗಟ್ಟಿಯಾಗಿ ಹೋರಾಟಕ್ಕೆ ಬರಬೇಕು. ಯಾವುದೇ ಕಾರಣಕ್ಕೆ ಅಂಜುವಂಥ ಅವಶ್ಯಕತೆ ಇಲ್ಲ, ಅಳುಕುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ನಮ್ಮ ಸರ್ಕಾರಕ್ಕೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ, ನಮ್ಮ ಸಮಾಜದಲ್ಲಿ ಬರುವಂಥ ವಾಹನಗಳಿಗೆ, ನಮ್ಮ ಸಮಾಜದಲ್ಲಿ ಬರುವಂಥ ಸಂದರ್ಭದಲ್ಲಿ ಏನಾದರೂ ನೀವು ಅವ್ರ ಮೇಲೆ ವಿನಾಕಾರಣ ಕಾನೂನು ಕ್ರಮ ಕೈಗೊಳ್ಳುವಂಥ ಬೆದರಿಕೆ ಮಾಡೋ ಪ್ರಯತ್ನ ಮಾಡಿದರೆ ಮುಂದೆ ಆಗುವಂಥ ಅನಾಹುತಗಳಿಗೆ ಸರ್ಕಾರವೇ ನೇರ ಹೊಣೆ ಆಗಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆ ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈಗಾಗಲೇ ಇದಕ್ಕೆ ಪೂರ್ವಭಾವಿಯಾಗಿ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳ ಪೂರ್ವಭಾವಿ ಸಭೆ ಕಡಲಾಗಿದೆ. ನಾಳೆ ಡಿಸೆಂಬರ್ 1ನೇ ತಾರೀಕು ಪಂಚಮಸಾಲಿ ಜನಾಂಗದ ಎಲ್ಲ ಹಾಲಿ ಮಾಜಿ ಜನಪ್ರತಿನಿಧಿಗಳು, ಹಾಲಿ ಮತ್ತು ಮಾಜಿ MP, MLA, MLC ಯಾರೇ ಇರಲಿ, ಅವ್ರದ್ದು ಒಂದು ರಾಷ್ಟ್ರ ಸಭೆಯನ್ನು 1ನೇ ತಾರೀಕು ಮಾಂತೇಶ್ ಭವನದಲ್ಲಿ ಬೆಳಗಾವಿಯಲ್ಲಿ ಕರೆಯಲಾಗಿದೆ. ಅಲ್ಲಿ ಕೂತ್ಕೊಂಡು ಎಲ್ಲಿಂದ ನಾವು ಹೋರಾಟ ಶುರು ಮಾಡಬೇಕು, ಯಾವ ರೀತಿ ವಿಧಾನಸಭೆ ಮುಕ್ತಿ ಆಗಬೇಕು ಅಂತೇಳಿ ಮುಕ್ತವಾಗಿ ಚರ್ಚೆ ಮಾಡುವಂಥ ಸಭೆಯನ್ನು ಕರೆಯಲಾಗಿದೆ. ಅದಕ್ಕೋಸ್ಕರವಾಗಿ ನಮ್ಮ ಹೋರಾಟ ಯಾವುದೇ ಸರ್ಕಾರದ ವಿರುದ್ಧ, ಯಾವುದೇ ಸರ್ಕಾರದ ಪರ, ಯಾವುದೇ ವ್ಯಕ್ತಿ ವಿರುದ್ಧ, ಯಾವುದೇ ಜಾತಿ ವಿರುದ್ಧ ಅಲ್ಲ. ಇದು ನಮ್ಮ ಜನಾಂಗದ ಪರವಾಗಿರ್ತಕ್ಕಂಥ ಹೋರಾಟ. ಸರ್ಕಾರ ಮಾಡುವಂಥ ನಿಧಾನಗತಿ ವಿರುದ್ಧವಾಗಿದ್ದ ಹೋರಾಟ, ಸರ್ಕಾರ ಮಾಡುವಂಥ ನಿರ್ಲಕ್ಷ್ಯದ ವಿರುದ್ಧ ಹೋರಾಟ ಹೊರತು ಯಾವುದೇ ವ್ಯಕ್ತಿ, ಯಾವುದೇ ಜಾತಿ, ಯಾವುದೇ ಪಕ್ಷದ ವಿರುದ್ಧ ಹೋರಾಟ ಅನ್ನೋದನ್ನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಆ ದೃಷ್ಟಿಯಲ್ಲಿ ತಾವೆಲ್ಲರೂ ಸಹ ಮುಕ್ತವಾಗಿ ಈ ಹೋರಾಟದಲ್ಲಿ ಹಿಂದೆ ಯಾವ ರೀತಿ ಬೆಂಬಲ ಕೊಟ್ಟಿದ್ರಿ ಅದೇ ರೀತಿ ಬೆಂಬಲ ಕೊಟ್ಟು ಮನೆಗೆ ಒಂದು ಗಾಡಿ ಅಂತೆ, ಹಳ್ಳಿಗೆ ಒಂದು ವಾಹನದಂತೆ, ಪ್ರತಿ ಹಳ್ಳಿಯಿಂದ ಒಂದು ಟ್ಯಾಕ್ಟ್ರಮ್ ಅಂತೆ ನೀವು ತರುವಂಥ ಪ್ರಯತ್ನ ನೀವೆಲ್ಲರೂ ಸಹ ಮಾಡಬೇಕು. ನಾಳೆ 1ನೇ ತಾರೀಕಿಂದ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕು ನಾವು ಪ್ರವಾಸ ಮಾಡ್ತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಭಾಗದಲ್ಲಿ ಟ್ಯಾಕ್ಟರನ್ನು ಕೂಡಿಸೋ ಪ್ರಯತ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈಗಲೇ ನಮ್ಮ ದಾವಣಗೆರೆಯ ಮಹಾನಗರ ಪಾಲಿಕೆ ಮೇಯರ್ ಅಜಯ್ ಕುಮಾರ್ ಅವರು ದಾವಣಗೆರೆ ಜಿಲ್ಲೆಯಿಂದ 1,000 ಟ್ಯಾಕ್ಟರ್ಗಳು ಹೋಗಲಿಕ್ಕೆ ಡೀಸೆಲ್ ಕೊಡ್ತೀನಿ, 1,000 ವಾಹನ ಓಡಿಸುವಂಥ ಚಾಲಕರಿಗೆ ನಾನೇ TADA ಕೊಡ್ತೀನಿ ಅಂತೇಳಿ ವಾಗ್ದಾನ ಮಾಡಿದ್ದಾರೆ. ಆ ಕಾರಣಕ್ಕಂತ ಅನೇಕರು ಇವತ್ತು ಬೆಂಬಲ ಕೊಟ್ಟು ನಿನ್ನೆ ಗದಗ ಜಿಲ್ಲೆಯಲ್ಲಿ ನಮ್ಮ ಸಮಾಜ ನಾಯಕರುಗಳು ಗದಗ ಜಿಲ್ಲೆಯಿಂದ ಬರುವಂಥ ಎಲ್ಲ ವಾಹನಗಳ ವ್ಯವಸ್ಥೆ ನಾನು ವಹಿಸ್ಕೊಳ್ತೀನಿ ಅಂತ ಅವ್ರು ಹೇಳಿದ್ದಾರೆ. ನಮ್ಮ ಸಂಜಯ್ ಬಾಬು ಅವರು ಬರುವಂಥ ಎಲ್ಲ ಜನರಿಗೆ ಪ್ರಸಾದಕ್ಕೆ ಬೇಕಾಗಿರ್ತಕ್ಕಂಥ ಏನು ತರಕಾರಿ ವ್ಯವಸ್ಥೆ ನಾನು ಕೊಡ್ತೀನಿ ಅಂತೇಳಿ ಸಂಜಯ್ ಬಾಬು ಹೇಳಿದ್ದಾರೆ. ಇದು ಜನಪರ ಹೋರಾಟ, ಬಡವರ ಹೋರಾಟ, ರೈತ ಕಾರ್ಮಿಕರ ಹೋರಾಟ, ಕೃಷಿ ಕಾರ್ಮಿಕರ ಹೋರಾಟ. ಈ ಹೋರಾಟಕ್ಕೆ ನ್ಯಾಯ ಕೊಡಿಸೋ ಕೆಲಸವನ್ನು ನಮ್ಮ ಜನಪ್ರತಿನಿಧಿಗಳು ಮಾಡಬೇಕು ಹೊರತು ಯಾವುದೇ ಭಿನ್ನಾಭಿಪ್ರಾಯ ಇಟ್ಕೊಂಡು ಹೋರಾಟನ ಹತ್ತಿಕ್ಕೋ ಪ್ರಯತ್ನವನ್ನು ಯಾರು ಮಾಡಬಾರ್ದು ಅನ್ನೋಂಥ ಮಾತು ಹೇಳ್ತಾ 2 ಮಾತು ಮುಗಿಸ್ತೀನಿ. ಶರಣು ಶಾಣ್ತೀವಿ. ನೋಡ್ರಿ, ಈಗ ಪಂಚಮಸಾಲಿ ಮೀಸಲಾತಿ ಹೋರಾಟ ಶುರುವಾದಾಗ ಎಲ್ಲರೂ ತಮ್ಮ ಸಭೆ ಮಾಡ್ತಾರೆ. ಸಭೆ ಮಾಡಿ ಎಲ್ಲರ ಉದ್ದೇಶ ಟೂಯೇ ಬೇಕು, ಎಲ್ಲರೂ ಸಭೆ ಮಾಡಿ ಒಟ್ಟಾರೆ ಟೂಯೇ ಯಾವ ಮುಖಾಂತರ ಟೂಯೇ ಕೊಡಲಿ ಅಂತ. ಅದಕ್ಕೆ ನಾನು ಹೆಂಗೆ ಸಮಾಧಾನ ಆಗಿದ್ದೇನೆ ಅಂದ್ರೆ, ಈಗ ಕೊನೆಯ ಪಕ್ಷ ಸೋತಂಥವ್ರು ಈ ಹೋರಾಟದ ಗೆದ್ದ ಮೇಲೆ ನಮ್ಮ ಹೋರಾಟಕ್ಕೆ ಬರದೇ ಇದ್ರೂ ಪರವಾಗಿಲ್ಲ, ಸೋತ ಸಂದರ್ಭದಲ್ಲಿ ಹೋರಾಟ ಬೆಂಬಲ ಕೊಟ್ಟಾರಂತ ಋಣ ಹಿಡ್ಕೊಂಡು ಅವ್ರ ದೇವ್ರು ಒಳ್ಳೇದು ಮಾಡಲಪ್ಪ ಅಂತೇಳಿ ಈ ಮುಖಾಂತರ ಹೋರಾಟವನ್ನು ತೆಗೆದುಕೊಂಡು ಹೋಗ್ತದೆ. ಅವ್ರ ಜವಾಬ್ದಾರಿ ಇತ್ತು. ಅವ್ರು ಏನು ಗೆದ್ದಿದ್ರು, ಈ ಮೂಲಕವಾಗಿ ಗೆದ್ದು ಅಧಿಕಾರಕ್ಕೆ ಬಂದಿದ್ರಲ್ಲ, ನನ್ನನ್ನು ನಮ್ಮ ಹೋರಾಟಗಾರರನ್ನ ಮನೆಯಲ್ಲಿ ಮಾಡ್ತಾ ಕುಂಡ್ರಿಸಿ ಅವರು ಸರ್ಕಾರ ಒಳಗಿಟ್ಕೊಂಡು ಹೋರಾಟ ಮಾಡೋಕ್ಕಾಗಿತ್ತು. ಅವ್ರು ಮಾಡದೇ ಇದ್ದ ಕಾರಣಕ್ಕೋಸ್ಕರ ಇವತ್ತು ನಾನು ಅವ್ರ ಸಲುವಾಗಿ ಅನಿವಾರ್ಯವಾಗಿ ನಾನು ಹೋರಾಟವನ್ನು ಮತ್ತೆ ಮಾಡಬೇಕಾಯಿತು. ಅವ್ರ ಮನಸ್ಸು ಪರಿವರ್ತನೆ ಆಗಲಿ ಅಂತೇಳಿ ಅವ್ರ ಮನೆ ಬಾಗಿಲಿಗೆ ಹೋಗಿ ಹೇಳಿ ಬಂದು ಮಾತಾಡ್ರಪ್ಪ ಅಂತೇಳಿ, ಅವು ಮಾತಾಡಲಿಲ್ಲ. ಅದಕ್ಕೆ ವಕೀಲರನ್ನು ಬೆನ್ನತ್ತಿದ್ವಿ. ಅವ್ರು ಯಾವ ದೋಣಿ ಇತ್ತಿದ್ರು ಅವಾಗ ಸರ್ಕಾರ ಮನೆ ಇತ್ತು. ಆ ಉದ್ದೇಶ ಅಲ್ಲ, ಅವ್ರನ್ನ ಕೇಳ್ಕೊಡಿ, ಮತ ಬೇಕೋ ಇತ ಬ್ಯಾಡೋ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಅದಕ್ಕೆ ನಾನು ಅವ್ರಿಗೆ ಹೇಳಕ್ಕಿದ್ದು ನಾನು ಅದಕ್ಕೆ ಹೆಂಗೆ ಸಮಾಧಾನ ಏನಪ್ಪ ಅಂದರೆ, ಭಾಳ ದಿನ ಏನು ಸ್ವಾಮಿ ನಿಮ್ಮ ಜೊತೆಗಿದ್ದವ್ರು MLA ಆದರೂ ಮಂತ್ರಿ ಆದರೂ ಹೋರಾಟಕ್ಕೆ ಯಾರೂ ಬರ್ತಾಯಿಲ್ಲ ಅಂತೇಳಿ. ಮಾಜಿಗಳಿದ್ದಾಗ ಅದು ಹೋರಾಟ ಮಾಡಿರಲ್ಲಪ್ಪ, ಸಮಾಧಾನ ಐತಿ, ಸುಮ್ಕೂರಿ, ಹೊಸಬು ಕರ್ಕೊಂಡು ಹೋರಾಟ ಮಾಡ. ನಮ್ಮ ಹೋರಾಟ ಇರೋದು ಬಡವರ ಹೋರಾಟ ಐತಿ. ಎಷ್ಟು ಜನ ಬರ್ತಾರೆ ಬರಲಿ, ನಮ್ಮ ಹೋರಾಟವನ್ನು ದಿಕ್ತಪ್ಪಿಸೋ ಪ್ರಯತ್ನವನ್ನು ಯಾರು ಮಾಡಿದ್ರು ಸಹ ನಾವೇನು ಎದುರುವಂಥ ಅವಶ್ಯಕತೆ. ಕೊನೆ 100 ಜನ ಆದರೂ ಸಹ ವಿಧಾನಸೌಧ ಮುತ್ತಿಗೆ ಹಾಕಿ ನಮ್ಮ ಶಕ್ತಿನ ಪರಿಶ್ರಮ ಮಾಡ್ತೇವೆ ಅಂತೇಳಿ ಗಟ್ಟಿ ತೀರ್ಮಾನವನ್ನು ನಾವು ಮಾಡಿಬಿಟ್ಟೆ. ನೋಡ್ರಿ, ಬ್ರಿಟಿಷರ ಕಾಲದಿಂದ ನಿಮ್ಗೆ ಗೊತ್ತೈತಿ, ಬ್ರಿಟಿಷರ ಕಾಲದಿಂದನೂ ಜನಪರ ಹೋರಾಟನ ಹತ್ತಿಕ್ಕೋ ಪ್ರಯತ್ನ ನಾವು ಬ್ರಿಟಿಷರು ಮಾಡ್ತಿದ್ವಿ. ಇವತ್ತು ಬ್ರಿಟಿಷರ ರೂಪದಲ್ಲಿ ಸರ್ಕಾರಗಳು ಮಾಡ್ತದೆ. ಯಾವುದೇ ಸರ್ಕಾರ ಇಲ್ಲ, ಯಾವುದೇ ಜನಪರ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನ ಮಾಡ್ತಾರೆ. ನಮ್ಮ ರಾಜಕಾರಣಿಗಳಿಗೆ ಅಧಿಕಾರ ಆಂಶ ತೋರಿಸ್ತಾರೆ, ಅವ್ರ ಮುಖಾಂತರ ಗುಂಪುಗಾರಿಕೆ ಮಾಡ್ತಾರೆ, ನಮ್ಮನ್ನು ಹೊಡೆದಾಡೋ ಪ್ರಯತ್ನ ಮಾಡ್ತಾರೆ. ನಾನು ಇದೆಲ್ಲವನ್ನು ಮನಗಂಡೆ ಹೋರಾಟ ಕಳೆಬಿಟ್ಟಿದ್ದೀನಿ. ಅವತ್ತಿನ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗೂ ಹಂಗೆ ಪ್ರಯತ್ನ ಮಾಡಿದ್ರು, ಯಶಸ್ವಿಯಾಗಿ. ಇವತ್ತಿನ ಸಂದರ್ಭದಲ್ಲಿ ಆ ಪ್ರಯತ್ನಗಳು ಆಗ್ತಿರ್ಬೋದು. ಅದನ್ನು ಎದುರಕ್ಕೆ ಹೋಗಲ್ಲ, ಅಂಜಕ್ಕೆ ಹೋಗಲ್ಲ. ನನ್ನ ನಿಲುವು ಭಾಳ ಸ್ಪಷ್ಟವಾಗೈತಿ. ಮೀಸಲಾತಿ ಆದೇಶ ಪತ್ರ ಸಿಗೋರ್ಗೆ ಹೋರಾಟ ಅಂತೇನು ಪ್ರಮಾಣ ಮಾಡಿದ್ದೀನಿ. ಅವ್ರ ಮನಸ್ಥಿತಿಗಳು ಬದಲಾವಣೆ ಆಗ್ಬೋದು, ಜನಪ್ರತಿನಿಧಿಗಳು. ಅದು ಅವ್ರು ಯಾಕೆ ಅಧಿಕಾರ ಇದ್ದಾಗ ಒಂದಿರ್ಬೋದು, ಅದು ಬಟ್ ಅವ್ರ ಮನಸ್ಥಿತಿ ಇದೆ, ಅವರ ಭಾವನೆ, ಅವ್ರ ಆಲೋಚನೆ, ಅವ್ರ ತಪ್ಪಂತ ಹೇಳೋಕ್ಕಲ್ಲ. ಅದು ನಮ್ಮ ನಿರ್ಧಾರಗಳೇನು ತಪ್ಪಂತ ಗಟ್ಟಿ ನಿರ್ಧಾರ, ಒಂದು ಕಮಿಟ್ಮೆಂಟು. ಆ ಕಮಿಟ್ಮೆಂಟ್ ಪರ ನಾವು ಹೋರಾಟ ಮುಂದುವರಿಸ್ತೀವಿ. ಕೆಲವೊಂದಿಷ್ಟು ಸಮುದಾಯದವರೇ
ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾರೆ, ಮಲ್ಲಪ್ಪ ಶೆಟ್ಟಿ ರೀತಿ ವರ್ತನೆ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಗೊತ್ತೈತಿ, ನಾಳೆ ಇತಿಹಾಸ ಯಾರು ಉಳಿತಾರಪ್ಪ ಅಂದರೆ ಚೆನ್ನಮ್ಮನ ಇತಿಹಾಸ ಉಳಿತಾರೆ ಹೊರತು ಮಲ್ಲಪ್ಪ ಶೆಟ್ಟಿ ಇತಿಹಾಸ ಉಳಿಯಲ್ಲ. ಆ ಚೆನ್ನಮ್ಮನಿಗೆ ಇತಿಹಾಸ ಮಾಡೋ ಪ್ರಯತ್ನ ನಾವೆಲ್ಲರೂ ಪ್ರಮುಖರಾದ್ರು ಮಾಡ್ತೀವಿ. ಆ ಪ್ರಯತ್ನಕ್ಕೆ ಪ್ರಾಮಾಣಿಕವಾದಂಥ ಫಲ ಸಿಗುತ್ತೆ ಅಂತ ನಂಬ್ಕೊಂಡಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಮನಸ್ಸು ಪರಿವರ್ತನೆ ಮಾಡಿ ಅಷ್ಟರೊಳಗೆ ಒಂದು ಮೀಟಿಂಗ್ ಕರೆದು ಕ್ಯಾಬಿನೆಟ್ ಡಿಸಿಷನ್ ಮಾಡಿದರೆ ಭಾಳ ಒಳ್ಳೆಯದು. ಮುತ್ತಿನ ಹಾರ ಹಾಕ್ತೀವಿ, ಇಲ್ಲಿಕಪ್ಪ ಮುತ್ತಿಗೆ ಹಾಕ್ತೀವಿ. ಯಾಕಂದ್ರೆ ಅಕ್ಟೋಬರಲ್ಲಿ ಸಿಎಂ ಸಭೆ ಕರೆದಿದ್ರು, ಈ ವೇಳೆ ಸ್ಪಷ್ಟವಾಗಿ ಹೇಳಿದ್ದಾರೆ ಕಾನೂನು ತೊಡಕಿದೆ, ನಮ್ಗೆ ಆಗಲ್ಲ ಅಂತ ಅವ್ರು ಹೇಳ್ತಾರೆ. ಅಲ್ಲ, ಕಾನೂನು ತೊಡಕಿದೆ ಅಂತ ಯಾರು ಹೇಳ್ತಾರೆ? ಅವ್ರು 1000 ಹೇಳ್ಬೋದು. ಮತ್ತು ಉಳಿದ ಸಮಾಜಕ್ಕೆ ಹೆಂಗೆ ಮೀಸಲಾತಿ ಕೊಟ್ಟರು? ಎಲ್ಲಕ್ಕೂ ಕಾನೂನು ತೊಡಕಿತ್ತಲ್ಲ. ಮತ್ತು ಹಿಂದಿನ ಸರ್ಕಾರ ಕಾನೂನು ತೊಡಕಿದ್ದಿದ್ರೆ 2D ಅಂತ ಯಾಕೆ ಕೊಡ್ತಿದ್ರು? ಹಿಂದಿನ ಸರ್ಕಾರಕ್ಕೆ ಎಲ್ಲ ಕಾನೂನು ತೊಡಕನ್ನು ಮೀರಿಸಿ ಅಲ್ಲ, ಅದು ಸುಪ್ರೀಂ ಕೋರ್ಟಲ್ಲಿದೆ, ಅದೇನು ಸ್ಟೇ ಸಿಕ್ಕಿಲ್ಲ. ಅದು ಏನು ಹಿಂಬರ ಬರೆದು ಕೊಟ್ಟಿದ್ದು, ಹಿಂಬರ ವಿತ್ಡ್ರಾ ಮಾಡ್ಕೊಂಡು ಇಂಪ್ಲಿಮೆಂಟ್ ಆಗುತ್ತಿಲ್ಲ. ಅದು ಸುಳ್ಳು ಹೇಳೋ ಪ್ರಯತ್ನ ಯಾರು ಮಾಡಬಾರ್ದು. ಅಲ್ಲಿರೋದೇನೋ ಸುಪ್ರೀಂ ಕೋರ್ಟ್ನಲ್ಲಿ ಹಿಂಬರ ಬರ್ಕೊಟ್ಟು ಹಿಂದಿನ ಸರ್ಕಾರ, ಮುಂದಿನ ವಿಚಾರಣೆ ಆಗೋವರೆಗೂ ನಾವಿದು ಅನುಷ್ಠಾನ ಮಾಡಲ್ಲಂತ. ಇವ್ರಿಗೆ ನಮ್ಮ ಸಮಾಜಕ್ಕೆ ಕಳಕಳಿದ್ರೆ ಆ ಹಿಂಬರಹನ ವಿತ್ಡ್ರಾ ಮಾಡಿಕೊಂಡು ತಮ್ಮ ಅಡ್ವೊಕೇಟ್ ಜನರಲ್ ಮುಖಾಂತರವಾಗಿ ವಿಚಾರಣೆ ಮಾಡಿ ನ್ಯಾಯ ಕೊಡಿಸ್ಬೋದಿಲ್ಲ. ಇಲ್ಲ ನಮಗೆ ಅದು ಇಷ್ಟ ಇಲ್ಲ ಸ್ವಾಮಿ, 2A ಕೊಡ್ರಿ ಅಂತ ಕೇಳಕತ್ತೀವಿ. ಅದು ಕೊಡೋಕ್ಕೆ ನಿಮಗೆ ತಡ ಆಗೋದ್ರೆ OBC ರೆಕಮೆಂಡ್ ಮಾಡಿರಲ್ಲ. ಅದೇ ನಿಮ್ದೇನು ಭಾಳ ದೊಡ್ಡ ಗಂಟು ಹೋಗೋ ಕೆಲಸ ಅಲ್ಲ. ಅದು ಕೇವಲ ಶಿಫಾರಸ್ ಮಾಡೋ ಕೆಲಸ. ಅದು ಮಾಡಿದರೆ ಮತ್ತೆ ದೊಡ್ಡ ಹೋರಾಟ ಮಾಡಿ ನಾನು ದೆಹಲಿ ಮುಖಾಂತರ ಒತ್ತಡ ಹಾಕಿ ಏನಾದ್ರು OBC ಇಂಪ್ಲಿಮೆಂಟ್ ಮಾಡ್ತೀನಿ. ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ರೈತರಿಗೆ ಹೇಳ್ತೀನಿ, ಎಲ್ಲಿ ನಿಮ್ಮ ಟ್ಯಾಕ್ಟ್ರಿ ತಡೀತಾರೋ ಅದೇ ರಸ್ತೆಯನ್ನು ಬಂದ್ ಮಾಡಿ ಹೋರಾಟ ಮಾಡಿರಿ ಅಂತ. ಬೇಕಾದಾಗಲಿ ಏನೇ ನಿಮ್ಮ ತಡೆಯೋ ಪ್ರಯತ್ನ, ಎಲ್ಲಿ ನಿಮ್ಮ ಹಳ್ಳೆ ತಡೆದ್ರು ಅಲ್ಲೇ ರಸ್ತೆ ಬಂದ್ ಮಾಡಿರಿ, ಎಲ್ಲಿ ತಡೀತಾರೋ ಅಲ್ಲೇ ರಸ್ತೆ ಬಂದ್ ಮಾಡಿರಿ. ಯಾವ ಕಾರಣಕ್ಕೆ ಹಿಂಸಾತ್ಮಕ ಚಟುವಟಿಕೆ ಮಾಡಿಕೊಡ್ದು. ಒಟ್ಟಾರೆ 10ನೇ ತಾರೀಕು ನಿಮ್ಮೆಲ್ಲರ ಟ್ಯಾಕ್ಟ್ರಿಗಳು ಸುವರ್ಣ ವಿಧಾನಸೌಧ ಮುಂದೆ ಬರಬೇಕು. ನಿಮ್ಮ ಮನೆ ಮುಂದಿರ್ತಕ್ಕಂಥ ವಾಹನಗಳು ಸುವರ್ಣ ವಿಧಾನಸೌಧ ಮುಂದಿರಬೇಕು. ನಮ್ಮ ವಕೀಲರು ಸಹ ಅವರೇ ಫ್ರಂಟ್ ಲೈನ್ ಇಟ್ಕೊಂತಾರೆ, ನಾವು ಅವ್ರಿಗೆ ನಿಂತ್ಕೊಂಡು ಹೋರಾಟ ಮುಂದುವರಿಸ್ತೀವಿ. ಈಗಾಗಲೇ ನಾನು ಎಲ್ಲ ಕಡೆನೂ ಪೂರ್ವ ಸಭೆ ಮಾಡಕತ್ತೀನಿ. ಅದು ನಮ್ದು ಅವತ್ತು ತೀರ್ಮಾನ ಮಾಡ್ತೀವಿ. ಜೊತೆಗೆ 1ನೇ ತಾರೀಕು ನಾವು ನಮ್ಮ ಜನಪ್ರತಿನಿಧಿ ಸಭೆ ಕರೆದಾಗ ಒಂದು ತೀರ್ಮಾನ ಮಾಡ್ಕೊಂಡು ಹೋರಾಟ ನಾವು ಸಮಾವೇಶ ಮಾಡೋದಿಲ್ಲ. ಈಗ ಹೋರಾಟ ಅವತ್ತೇ ನಾವು ಮಾಡ್ತೇವಲ್ಲ, ಬೆಳಗಾವಿ ವಿಧಾನಸಭೆ ಮುತ್ತಿಗೆ ಹಾಕಿದ ಮೇಲೆ CM ಅವರು ಉತ್ತರ ಕೊಡೋವರೆಗೂ, ಮೀಸಲಾತಿ ಕೊಡೋವರೆಗೂ ಹೋರಾಟ ಕಂಟಿನ್ಯೂ ಮಾಡ್ತೀವಿ. ಹೋರಾಟ ಮತ್ತು ಈ ಸರಿ ಯಾವುದೇ ಸಮಾವೇಶ ಮಾಡೋಕ್ಕೆ ಹೋಗಲ್ಲ. ಹೋದ ಸರಿ ಸಮಾವೇಶ ಮಾಡಿ ಭಾಷಣ ಮಾಡಿಸಿದ್ವಿ, ಈ ಸರಿ ಭಾಷಣ ಮಾಡಿಸಿದ್ವಿ ಬೇಡ. ನೇರವಾಗಿಯೇ 10ನೇ ತಾರೀಕು 10 ಗಂಟೆಗೆ ಮುತ್ತಿಗೆ ಆಗ್ತದೆ. ಎಲ್ಲಿಂದ ಮಾಡ್ತೀವಿ ಅನ್ನೋದನ್ನು 1ನೇ ತಾರೀಕು ಜನಪ್ರತಿನಿಧಿಗಳ ಮೀಟಿಂಗ್ ಕರಿತೀವಿ. ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರು ಯತ್ನಾಗೌಡರು ಬರ್ತಾರೆ, AB ಪಾಟೀಲ್ ಹಿರಿಯರು ಇದ್ದಾರೆ, ವಿನಯ್ ಕುಲಕರ್ಣಿ ಅವರು, ವಿಜಯನ್ ಕಾಶ್ಯಪ್ ಎಲ್ಲರೂ ಬರ್ತಾರೆ. ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ನನಗೆ ಮೊನ್ನೆ ನಡೆದಂಥ ಒಂದು ಘಟನೆ, ಮುಖ್ಯಮಂತ್ರಿಗಳಿಗೆ ನನಗೆ ಹಸಿವಾಗಿದೆಯಲ್ಲ, ನನಗೆ ಊಟ ಕೊಡ್ರಿ ಅಂತ ಕೇಳ್ಬೇಕು ಹೊರತು ಆ ಊಟ ಕೊಡೋದ್ರಲ್ಲಿ ಸಕ್ಕರೆ ಎಷ್ಟು ಹಾಕ್ತೀರಿ, ಉಪ್ಪು ಎಷ್ಟು ಹಾಕ್ತೀರಿ, ಯಾವ ಹೊಲ್ದಾಗ ಬೆಳಿತೀರಿ ಅಂತ ನಮಗೆ ಸರ್ಕಾರಿ ಬಿಟ್ಟಿದ್ದ ವಿಚಾರ. ನೀವು ಹೆಂಗೆ ಮಾಡ್ತೀರಿ ಅನ್ನೋದು. ಹಂಗೆ ನಮ್ಮ ಜನಪ್ರತಿನಿಧಿಗಳು ನಮಗೆ ಮೀಸಲಾತಿ ಬೇಕಂದ್ರೆ ಅಷ್ಟೇ ಕೇಳಬೇಕಾಗಿತ್ತು. ಹಿಂಗೆ ಕೊಟ್ಟ ಮೇಲೆ ಮೀಸಲಾತಿ ಕೊಡ್ರಿ ಅಂತ ಮಿಸ್ಗೈಡ್ ಮಾಡೋ ಪ್ರಯತ್ನವನ್ನು ಅವತ್ತಿನ ಸಭೆಯಲ್ಲಿ ಕೆಲವರು ಮಾಡಿದರು. ಅದು ಭಾಳ ನೋವಿನ ಸಂಗೀತ. ಹಂಗೆ ಮಾಡಬಾರ್ದಂತ. ಸಮಾಜ ಅನ್ನ ಉಂಡೇವಿ, ಸಮಾಜ ಋಣ ತೀರಿಸೋ ಪ್ರಯತ್ನ ಮಾಡಬೇಕಾಗಿತ್ತು ಹೊರತು ಯಾವ ಕಾರಣಕ್ಕೂ ಅದು ಮಾಡಬೇಕಾಗಿತ್ತು. ಅವ್ರು ಏನು ಮಿಸ್ಗೈಡ್ ಮಾಡ್ತಾರೆ, ಅವ್ರು ಏನೇ 1000 ಮಿಸ್ಗೈಡ್ ಮಾಡಲಿ, ಸರ್ಕಾರ ಪ್ರಾಮಾಣಿಕ ಸ್ಪಂದನೆ ಮಾಡಬೇಕು ಅಂತ ನಾನು ಹೇಳಕ್ಕೆ. ಸರ್ಕಾರ ಮಿಸ್ಗೈಡ್ ಮಾಡಿದಾಗೂ ನಮ್ಮ ಜನಪ್ರತಿನಿಧಿಗಳು ಸರ್ಕಾರದ ಕಿವಿ ಹಿಂಡಬೇಕು. ನಮ್ಮ ಜನಪ್ರತಿನಿಧಿಗಳು ಮಿಸ್ಗೈಡ್ ಮಾಡಿದಾಗೂ ಸರ್ಕಾರ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಈ ಮೂಲಕವಾಗಿ ನ್ಯಾಯ ಕೊಡೋ ಕೆಲಸವನ್ನು ಜನಪ್ರತಿನಿಧಿಗಳಾಗಿರ್ಬೋದು, ನಮ್ಮಂತರಾಗಿರ್ಬೋದು ಸರ್ಕಾರ ಮಾಡಬೇಕು ಹೊರತು ವಿನಾಕಾರಣ ಅಪ್ರಾಮಾಣಿಕವಾಗಿ ವಿನಾಕಾರಣ ಇದನ್ನು ಮಿಸ್ಗೈಡ್ ಮಾಡೋ ಕೆಲಸ ಯಾರು ಮಾಡಬಾರ್ದಂತೆ ನಾವು ಮನವಿ ಮಾಡ್ಕೊತೀವಿ.